ಹೆಲ್ತಿಯಾಗಿರೋ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿರೋಂಥ ಅಕ್ಕಿ ರೊಟ್ಟಿ ಎಷ್ಟು ರುಚಿಯಾಗಿದೆ ಅಂದರೆ ಚಿಕ್ಕರಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟ ಆಗುತ್ತೆ. ಅದು ಮಾಡೋದು ಈಸಿ. ಆಮೇಲೆ ಕಬ್ಬಣದ ಹಂಚಲ್ಲಿ ಬೇಯಿಸೋದ್ರಿಂದ ಇನ್ನೂ ಸೂಪರಾಗಿ ಆಗಿರುತ್ತೆ. ಇದು ಹಳೆ ಕಾಲದ ರೆಸಿಪಿ. ಇದಕ್ಕೆ ನಾವೆಲ್ಲ ತಾಲಿಪೆಟ್ಟು ಅಂತ ಕರಿತೀವಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ಅಕ್ಕಿ ರೊಟ್ಟಿ ಮಾಡ್ತೀವಿ. ನಮಸ್ಕಾರ ಸ್ನೇಹಿತರೆ, ಪಂಕಜಾಸ್ ವೆಜ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಮಾಡ್ತಾ ಇದ್ವಿ ತಾಲಿಪೆಟ್ಟು. ಇದಕ್ಕೆ 2 ಲೋಟ ನೀರನ್ನು ಕುದಿಯಕ್ಕೆ ಇಡಬೇಕು. ಸ್ವಲ್ಪ ಉಪ್ಪು ಹಾಕಿ ನೀರು ಕುದಿಯಕ್ಕೆ ಬಂದ ತಕ್ಷಣ ಒಂದು ದೊಡ್ಡ ಬಟ್ಲು ಅಕ್ಕಿ ಹಿಟ್ಟು ಹಾಕಬೇಕು. ಈ ಥರ ಸರೆ ಮಾಡಿ ಇಟ್ಕೊಂಡು ಅಕ್ಕಿ ರೊಟ್ಟಿ ಮಾಡಬೇಕು. ಫಸ್ಟ್ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರೆ ಸಾಕು. ಇಷ್ಟು ಮಾಡಿ ಒಂದು ಪ್ಲೇಟ್ ಮುಚ್ಚಿ ಆರಲಿ. ಅದು ಸ್ವಲ್ಪ ಆರಕ್ಕೆ ಇಟ್ಬಿಡೋಣ. ಸೊಪ್ಪು ತರಕಾರಿ ಎಲ್ಲದನ್ನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೋಣ. ನಿಮಗೆ ಏನೇನು ಇಷ್ಟನೋ ಅದು ಹಾಕ್ಬೋದು. ನಾನು ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಹಸಿ ಶುಂಠಿ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕ್ತಾಯಿದ್ದೀನಿ. ಒಂದಾದ್ಮೇಲೆ ಒಂದು ಎಲ್ಲ ತಟ್ಟೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈ ಥರ ಎಲ್ಲದನ್ನು ತುರಿದು ಇಟ್ಕೊಂಡು ಇಲ್ಲ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡು ಹಾಕಿದರೆ ಚೆನ್ನಾಗಿರುತ್ತೆ. ರೊಟ್ಟಿ ರುಚಿಯಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಬೆಳಗಿನ ತಿಂಡಿ ತುಂಬ ಹೆವಿಯಾಗಿರಬೇಕು ಅಂತಾರೆ. ಇದನ್ನು ಜಾಸ್ತಿ ತಿಂದ್ರೂ ಆರೋಗ್ಯಕ್ಕೆ ಒಳ್ಳೆಯದು. ಅಕ್ಕಿ ರೊಟ್ಟಿ ಎಲ್ಲರಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಚಿಕ್ಕವ್ರಿಗೂ ಇಷ್ಟ ಆಗುತ್ತೆ. ಈ ಥರ ಚೆನ್ನಾಗಿ ನಾದಬೇಕು. ನಾದಿದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಈ ಥರ ನಾದಿ ಒಂದೊಂದು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಚಪಾತಿ ಮಾಡೋದಕ್ಕೆ ಹೇಗೆ ಹಿಟ್ಟು ರೆಡಿ ಉಳ್ಳಿಗಳು ಮಾಡ್ಕೊತೀವೋ ಅದೇ ಥರ ಉಳ್ಳಿ ಮಾಡಿ ಇಟ್ಕೊಂಡು ರೆಡಿ ಇಟ್ಕೋಬೇಕು. ಬಾಳೆ ಎಲೆ ಇತ್ತು, ಹಾಗಾಗಿ ಬಾಳೆ ಎಲೆ ಮೇಲೆ ತಟ್ತಾ ಇದ್ದೀನಿ. ಇದು ಚೆನ್ನಾಗಿರುತ್ತೆ. ಬಾಳೆ ಎಲೆಯಲ್ಲಿ ತಟ್ಟೋದ್ರಿಂದ ಇನ್ನೂ ಸೂಪರ್ ಆಗಿರೋ ರುಚಿ ಬರುತ್ತೆ. ಕುಡಿ ಬಾಳೆ ಎಲೆಯಲ್ಲಿ ಇರೋ ದಿಂಡನ್ನು ತಕ್ಕೋಬೇಕು ಚಾಕುನಿಂದ. ಆವಾಗ ತಟ್ಟಿದರೆ ರೊಟ್ಟಿ ಈಸಿಯಾಗಿ ಬರುತ್ತೆ. ಇಲ್ಲಾಂದರೆ ಒರಟಾಗುತ್ತೆ ಅದಕ್ಕೆ ಹಿಂಭಾಗ. ಈ ಥರ ಎಣ್ಣೆ ಹಚ್ಚಿ ಒಂದು ಹಿಟ್ಟಿಟ್ಟು ತಟ್ಟಬೇಕು. ಕೈಯಲ್ಲಿ ತಟ್ತಾ ಜೊತೆಗೆ ಲಟ್ಟಣಿಗೆಯಲ್ಲಿ ಉದ್ದಬೇಕು. ಈ ಥರ ಉದ್ದಿ ಹಂಚು ಕಾಯಕ್ಕೆ ಇಟ್ಬಿಡಿ. ರೊಟ್ಟಿ ರೆಡಿ ಮಾಡ್ತಿದ್ದಾಗೆ ಅಕ್ಕಿ ರೊಟ್ಟಿ ನಿಧಾನ ಬೇಯುತ್ತೆ. ಹಾಗಾಗಿ ಹಂಚು ಕಾಯಕ್ಕಿಟ್ಟು ಈ ಥರ ತಟ್ಟಿ ನೋಡಿ. ಈಗ ಹಂಚಿನ ಮೇಲೆ ಹಂಚು ಕಾದಿದೆ, ಹಾಕ್ತೀನಿ. ಈ ಥರ ಹಾಕಿ ತಟ್ಟಿದರೆ ಈಸಿಯಾಗಿ ಅಕ್ಕಿ ರೊಟ್ಟಿ ಬರುತ್ತೆ. ಅಕ್ಕಿ ರೊಟ್ಟಿಗೆ 1 ಸ್ಪೂನ್ ಎಣ್ಣೆ ಹಾಕಿ ಬೇಯಿಸಿ. ನಾವು ಇದಕ್ಕೆ ತಾಲಿಪೆಟ್ಟು ಅಂತಲೇ ಕರೆಯೋದು. ಆದರೂ ಎಲ್ಲರೂ ಅಕ್ಕಿ ರೊಟ್ಟಿ ಅಂತಾರಲ್ಲ ಅಂತ ನಾನು ಅಕ್ಕಿ ರೊಟ್ಟಿ ಅಂತ ಹೇಳ್ತಾ ಇದ್ದೀನಿ. ಈ ಥರ ಒಂದು ಸೈಡ್ ಬೇಯ್ತಿದ್ದಂಗೆ ಇನ್ನೊಂದು ಸೈಡ್ ಬೇಯಿಸಿ ಕೆಂಪುಗಾಗಂಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋ ಥರ ಬೇಯಿಸಿ. ಈ ಥರ ಬೇಯಿಸಿ ನೋಡಿ. ತಾಲಿಪೆಟ್ಟು ಎಷ್ಟು ಚೆನ್ನಾಗಾಗಿದೆ. ಕ್ರಿಸ್ಪಿನೂ ಇದೆ, ಒಳಗೆ ಸಾಫ್ಟಾಗೂ ಇದೆ. ಅಷ್ಟು ರುಚಿಯಾಗಿತ್ತು ಮಾಡಿದ್ದು. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ತೀರಲ್ಲ. ಇನ್ನೊಂದು ರೊಟ್ಟಿ ಮಾಡೋಣ. ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತೀನಿ. ಯಾಕೆಂದರೆ ನಿಮಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಬಿಗಿನರ್ಸಿಗೆ ಈಸಿ ಆಗುತ್ತೆ ಮಾಡೋದಕ್ಕೆ. ಈ ಥರ ಇದು ಮಾಡೋದು ಈಸಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬೇಗ ಶುರು ಮಾಡಬೇಕಷ್ಟೇ ಮಾಡೋದಕ್ಕೆ. ಮಾಡಿದರೆ ಬೇಗ ಈಸಿ ಆಗೋಗುತ್ತೆ. ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ತಟ್ಟಕ್ಕೆ ಶುರು ಮಾಡಿದರೆ ಬಿಸಿ ಇದೆ ಎಲ್ಲರಿಗೂ ಹಾಕ್ಕೊಡ್ಬೋದು. ಮಕ್ಕಳು ಇದೇ ಮಾಡಿಕೊಡಮ್ಮ ಅಂತ ಕೇಳೋ ಅಷ್ಟು ರುಚಿಯಾಗುತ್ತೆ. ನೋಡಿ, ನಾನು ಸರ್ವ್ ಮಾಡ್ತಾಯಿದ್ದೀನಿ ಈಗ. ಕಾಯಿ ಚಟ್ನಿ, ಟೊಮೊಟೊ ಚಟ್ನಿ ಜೊತೆ ತಾಲಿಪೆಟ್ಟನ್ನು ಸರ್ವ್ ಮಾಡ್ತಾಯಿದ್ದೀನಿ. ಬಾಳೆ ಎಲೆಯಲ್ಲಿ ಮೇಲೆ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.